ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ನಮ್ಮಲ್ಲಿ ಈಕ್ವಾಲಿಟಿ ಟು ಆಲ್ ಅನ್ನೋವಂಥದ್ದನ್ನು ನಾವು ಯಾವಾಗಲೂ ಕೂಡ ಪಾಲಿಸಬೇಕಾಗಿರುವಂಥದ್ದು. ಅಪೀಸ್ಮೆಂಟ್ ಆಫ್ ನನ್. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂತಹ ಸಂಗತಿ. ಉದಾಹರಣೆಗೆ, ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನ ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು, ನಮ್ಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂತ ಹೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂತೇಳಿ ಅದನ್ನ ನೀವು ಮಾನ್ಯ ಮಾಡುವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಈಗಾಗಲೇ ನೀವು ಕೊಟ್ಟಿರುವಂತಹ ಸಲಿಗೆಯಿಂದ ಎಲ್ಲ ಕಡೆನೂ ನಡೀತಾ ಇರುವಂತಹ ಅಪರಾಧಗಳು ಕಣ್ಮುಂದೆ ಇದೆ. ಇನ್ನು ಮುಂದೆ ಸರ್ಕಾರದ ತಲೆ ಮೇಲೆ ಅವ್ರು ಕೂತ್ಕೊಳ್ಳುವಂಥ ದಿನಗಳು ದೂರ ಇಲ್ಲ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ನಮ್ಮಲ್ಲಿ ಈಕ್ವಾಲಿಟಿ ಟು ಆಲ್ ಅನ್ನೋವಂಥದ್ದನ್ನು ನಾವು ಯಾವಾಗಲೂ ಕೂಡ ಪಾಲಿಸಬೇಕಾಗಿರುವಂಥದ್ದು. ಅಪೀಸ್ಮೆಂಟ್ ಆಫ್ ನನ್. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂತಹ ಸಂಗತಿ. ಉದಾಹರಣೆಗೆ, ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನ ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು, ನಮ್ಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂತ ಹೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂತೇಳಿ ಅದನ್ನ ನೀವು ಮಾನ್ಯ ಮಾಡುವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಈಗಾಗಲೇ ನೀವು ಕೊಟ್ಟಿರುವಂತಹ ಸಲಿಗೆಯಿಂದ ಎಲ್ಲ ಕಡೆನೂ ನಡೀತಾ ಇರುವಂತಹ ಅಪರಾಧಗಳು ಕಣ್ಮುಂದೆ ಇದೆ. ಇನ್ನು ಮುಂದೆ ಸರ್ಕಾರದ ತಲೆ ಮೇಲೆ ಅವ್ರು ಕೂತ್ಕೊಳ್ಳುವಂಥ ದಿನಗಳು ದೂರ ಇಲ್ಲ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ನಮ್ಮಲ್ಲಿ ಈಕ್ವಾಲಿಟಿ ಟು ಆಲ್ ಅನ್ನೋವಂಥದ್ದನ್ನು ನಾವು ಯಾವಾಗಲೂ ಕೂಡ ಪಾಲಿಸಬೇಕಾಗಿರುವಂಥದ್ದು. ಅಪೀಸ್ಮೆಂಟ್ ಆಫ್ ನನ್. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂತಹ ಸಂಗತಿ. ಉದಾಹರಣೆಗೆ, ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನ ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು, ನಮ್ಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂತ ಹೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂತೇಳಿ ಅದನ್ನ ನೀವು ಮಾನ್ಯ ಮಾಡುವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಈಗಾಗಲೇ ನೀವು ಕೊಟ್ಟಿರುವಂತಹ ಸಲಿಗೆಯಿಂದ ಎಲ್ಲ ಕಡೆನೂ ನಡೀತಾ ಇರುವಂತಹ ಅಪರಾಧಗಳು ಕಣ್ಮುಂದೆ ಇದೆ. ಇನ್ನು ಮುಂದೆ ಸರ್ಕಾರದ ತಲೆ ಮೇಲೆ ಅವ್ರು ಕೂತ್ಕೊಳ್ಳುವಂಥ ದಿನಗಳು ದೂರ ಇಲ್ಲ.
ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ನಮ್ಮಲ್ಲಿ ಈಕ್ವಾಲಿಟಿ ಟು ಆಲ್ ಅನ್ನೋವಂಥದ್ದನ್ನು ನಾವು ಯಾವಾಗಲೂ ಕೂಡ ಪಾಲಿಸಬೇಕಾಗಿರುವಂಥದ್ದು. ಅಪೀಸ್ಮೆಂಟ್ ಆಫ್ ನನ್. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂತಹ ಸಂಗತಿ. ಉದಾಹರಣೆಗೆ, ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನ ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು, ನಮ್ಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂತ ಹೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡುವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಈಗಾಗಲೇ ನೀವು ಕೊಟ್ಟಿರುವಂತಹ ಸಲಿಗೆಯಿಂದ ಎಲ್ಲ ಕಡೆನೂ ನಡೀತಾ ಇರುವಂತಹ ಅಪರಾಧಗಳು ಕಣ್ಮುಂದೆ ಇದೆ. ಇನ್ನು ಮುಂದೆ ಸರ್ಕಾರದ ತಲೆ ಮೇಲೆ ಅವ್ರು ಕೂತ್ಕೊಳ್ಳುವಂಥ ದಿನಗಳು ದೂರ ಇಲ್ಲ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ನಮ್ಮಲ್ಲಿ ಈಕ್ವಾಲಿಟಿ ಟು ಆಲ್ ಅನ್ನೋವಂಥದ್ದನ್ನು ನಾವು ಯಾವಾಗಲೂ ಕೂಡ ಪಾಲಿಸಬೇಕಾಗಿರುವಂಥದ್ದು. ಅಪೀಸ್ಮೆಂಟ್ ಆಫ್ ನನ್. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂತಹ ಸಂಗತಿ. ಉದಾಹರಣೆಗೆ, ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನ ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು, ನಮ್ಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂತ ಹೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡುವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಈಗಾಗಲೇ ನೀವು ಕೊಟ್ಟಿರುವಂತಹ ಸಲಿಗೆಯಿಂದ ಎಲ್ಲ ಕಡೆನೂ ನಡೀತಾ ಇರುವಂತಹ ಅಪರಾಧಗಳು ಕಣ್ಮುಂದೆ ಇದೆ. ಇನ್ನು ಮುಂದೆ ಸರ್ಕಾರದ ತಲೆ ಮೇಲೆ ಅವ್ರು ಕೂತ್ಕೊಳ್ಳುವಂಥ ದಿನಗಳು ದೂರ ಇಲ್ಲ.